ಗುರು ಎಷ್ಟು ಧೈರ್ಯ ಗುರು ನಿಮಗೆ ಒಂದು ದೊಡ್ಡ ಸಂಸ್ಥೆನ ಅದು ಜಿ ಕನ್ನಡ ಕಲರ್ಸು ಎಲ್ಲ ದೊಡ್ಡ ದೊಡ್ಡ ಸಂಸ್ಥೆ ಲಕ್ಷಾಂತರ ರೂಪಾಯಿ ಸಂಬಳ ಬಿಟ್ಬಿಟ್ಟು ನಾನು ಯೂಟ್ಯೂಬಲ್ಲೇ ಸರ್ವೇ ಆಗ್ತೀನಿ ನಾನು ಕಾನ್ಫಿಡೆಂಟ್ ಹೆಂಗೆ ಬರೋಕ್ಕೆ ಸ್ಟಾರ್ಟ್ ಆಯಿತು ನಿಮಗೆ ಬಿಟ್ಟಾಗ ಒಂಚೂರು ಅಲ್ಲಾಡಿದ್ದು ಹೌದು ಶೇಕ್ ಆಗಿಬಿಟ್ಟಿದ್ದೆ. ನಿಮಗೂ ಕನ್ನಡ ಇಂಡಸ್ಟ್ರಿ ಯಾಕೆ ಡಿವೋರ್ಸ್ ಆಗಿದೆ ಅಂತಲ್ಲ ಒಂದು ಲೆವೆಲ್ಗೆ ಪೊಲಿಟಿಕಲ್ ಆಗ್ಬಿಡೆ ತಾಚಿಕಾಕಿ ಯಾಕೆ ಇಲ್ಲಿ ಒಳಗಡೆ ಇಡ್ಸಿದ್ದೀರಾ ಅಂತ ನೀವು ನೀಚೆಗೆ ಹಾಕಿ ಅಂತ ಅವ್ರು ಸೀರಿಯಸ್ ಆಗಂದ್ರಲ್ಲ ಅವಾಗ ಒಂದು ಲೆವೆಲ್ ಹೊರಸ್ಕೊಡ್ತಿದ್ರು. ಏನೋ ಒಂಚೂರು ಕಾಂಟ್ರವರ್ಸಿ ಮಾಡೋಣ, ಯಾರ ಬಗ್ಗೆ ಏನಾರು ಹೇಳಿ ಫಸ್ಟ್ ಸೆಂಡ್ ಔಟ್. ಸಿನಿಮಾ ರಿವ್ಯೂ ಮಾಡಿ ಅಂತಾರೆ ಕೆಲವರು. ರಿವ್ಯೂ ಅನ್ನೋ ವರ್ಡೇ ನನಗೆ ವರ್ಕ್ ಆಗಲ್ಲ ಅಂತ. ನಾನೊಂದು ಸಿನಿಮಾ ರಿವ್ಯೂ ಮಾಡಬೇಕು ಅಂದರೆ ನಾನೊಂದು 10 ಬ್ಲಾಕ್ ಬಸ್ಟರ್ ಹಿಟ್ ಕೊಟ್ಟಿರ್ಬೇಕು. ನೀವು ಒಂದು ಕಮೆಂಟ್ ಹಾಕ್ಬೇಕಂದ್ರೆ 10 ರೂಪೀಸ್ ಅಥವಾ 15 ರೂಪೀಸ್ ಮಾಡಿದ್ರೆ ಮೋಸ್ಟ್ಲಿ ಇಷ್ಟೆಲ್ಲ ನಾನ್ಸೆನ್ಸ್ ಎಲ್ಲ ಕಮ್ಮಿ ಆಗುತ್ತಾ ಯೂಟ್ಯೂಬಲ್ಲಿ ಅಂತ. ಕಮೆಂಟ್ಗೆ ದುಡ್ಡು ಹಾಕಿದ್ರೆ ನೀವು ಇಬ್ಬರನ್ನ ಮದುವೆ ಆಗಿದ್ದೀರಲ್ಲ, ಯಾರನ್ನ ಮೇಂಟೈನ್ ಮಾಡೋದು ಕಷ್ಟ ನಿಮಗೆ? ನನ್ನ ಮೇಂಟೈನ್ ಮಾಡೋದು ಕಷ್ಟ. ಬ್ಯಾರಿಕೇಡ್ ಎಲ್ಲ ತೆಗೆದ್ರ ಕ್ರೌಡೆಲ್ಲ ಹೋದ್ರ ಬರ್ಬೋದಾ ನನ್ನ ಮನೆಗೆ ಅಂತ ಮುಚ್ಕೊಂಡು ಬಾ ಅಂದ್ಲು. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಬಾಸ್ ವಾಲಾ. ಇವತ್ತು ನಮ್ಮ ಜೊತೆಗೆ ಸಿಕ್ಕಾಪಟ್ಟೆ ಸೆಲೆಬ್ರಿಟೀಸ್ನ ಇಂಟರ್ವ್ಯೂ ಮಾಡ್ತಾರೆ. ಅಷ್ಟೆಲ್ಲ ಪ್ರಮೋಷನಲ್ ಕಿಂಗ್ ಅಂತ ಹೇಳ್ಬೋದು. ಕೆಲವು ವಿಚಾರದಲ್ಲಿ ಹಿಂಗೆ ತಿನ್ಸಲ್ಲ, ಹಿಂಗೆ ತಿನ್ನಿಸ್ತಾರೆ ನಮಗೆ. ನಾವು ಒಂದು ಇಂಟರ್ವ್ಯೂ ನೋಡ್ಬೇಕಾದ್ರೆ ಯೂಶ್ವಲಿ ನಮಗೆ ಈ ಸೆಟ್ ಆಗಿ ಇರುತ್ತಪ್ಪ ಅಂತ ನಾವು ಡಿಸೈಡ್ ಮಾಡೋದು ಜಾಸ್ತಿ. ಬಟ್ ಈ ಮನುಷ್ಯ ಮಾತ್ರ ಡೈರೆಕ್ಟಾಗಿ ಇಂಟರ್ವ್ಯೂಗೆ ಹಿಂಗೆ ಕೊಡಲ್ಲ, ಇಲ್ಲಿಗೆ ಇರ್ತಾರೆ, ಇಲ್ಲಿಗಿಟ್ಟು ಆಮೇಲೆ ಮಾತಾಡಿಸ್ತಾರೆ ನಮ್ಮನ್ನು. ಒನ್ ಆ್ಯಂಡ್ ಓನ್ಲಿ ಕೀರ್ತಿ ENT ಕ್ಲಿನಿಕ್. ಸರ್ ನಮಸ್ಕಾರ. ಮೈ ಶೋ ಬ್ರೋ. ಹೇಳಿ, ಮೊದಲನೇದಾಗಿ ಹೇಗಿದ್ದೀರಿ? ಸ್ವಲ್ಪ ಓವರ್ ರೇಟೆಡ್ ಆಗಿದ್ದೀನಿ, ಓವರ್ ವೆಯ್ಟೆಡ್ ಆಗಿದ್ದೀನಿ, ಸುಮಾರಾಗಿದ್ದೀನಿ. ಸುಮಾರಾಗಿದ್ದೀರಾ? ಸುಮಾರಾಗಿದ್ದೇ ಇಷ್ಟು ಸೌಂಡ್ ಮಾಡ್ತೀರಾ ಯೂಟ್ಯೂಬಲ್ಲಿ? ಹೌದು ಬ್ರೋ, ಒಂದು ವಿಷಯ ಕೇಳ್ಪಟ್ಟೆ, ನಿಜನಾ ಅಂತ ಕ್ಲಿಯರ್ ಆಗೋಣ. ನಿಜ. ಲಕ್ಷ ಸಂಬಳ ಬಿಟ್ಟು ಯೂಟ್ಯೂಬರ್ ಆಗಿ ಬಂದಿದ್ದೀರಿ. ನಿಜವಾಗ್ಲೂ ಸರ್ವೈವ್ ಆಗ್ಬೋದಾ ಯೂಟ್ಯೂಬಲ್ಲಿ? ಆಗ್ಬೋದು, ಕನ್ನಡದಲ್ಲಿ ಆಗ್ಬೋದು, ಆರಾಮಾಗಿ ಆಗ್ಬೋದು. ಸೊ ಹಂಗೆ ಕಂಟೆಂಟ್ ಹೆಂಗೆ ಪಿಕ್ ಮಾಡ್ತೀರಿ ನೀವು ಅಂತ? ಎಲ್ಲ ಚಾನಲು ನೋಡ್ತೀನಿ ಗುರುವೆ, ಎಲ್ಲರೂ ಸಖತ್ತಾಗಿ ಮಾಡಿರ್ತಾರೆ. ಅವರೆಲ್ಲ ಏನೇನು ಮಾಡಿಬಿಟ್ಟಿದಾರೋ ಅದನ್ನ ಬಿಟ್ಟು ಕೆಟ್ಟದಾದ್ರೂ ಸರಿ ಅವ್ರು ಮಾಡಿರೋದು ಮಾಡಬಾರ್ದು ಅಂತ ಬೇರೆ ಏನಾದ್ರು ಮಾಡಿದ್ರೆ ವರ್ಕ್ ಆಗುತ್ತೆ. ಹಾಗೇನೆ ಸಾಕು. ಮತ್ತು ಕಂಟೆಂಟ್ ಪಿಕ್ಕಿಂಗ್ ವೈಸಲ್ಲಿ ನೀವು ಹೆಂಗೆ ಚೂಸ್ ಮಾಡ್ತೀರಾ ಅಂತ? ಈಗ ಫಾರ್ ಎಕ್ಸಾಂಪಲ್ ನಾನು ಡಾಲಿ ಧನಂಜಯ ಅವ್ರ ಇಂಟರ್ವ್ಯೂ ನೋಡ್ಬೇಕಾದ್ರೆ ಸೆತೆಸ್ಕೋಪ್ ಇಟ್ಕೊಂಬಂದ್ರಿ, ಯೋಗರಾಜ್ ಭಟ್ರನ್ನ ಕರ್ಕೊಂಬರ್ಬೇಕಾದ್ರೆ ಸ್ವಲ್ಪ ಜಾಗ ಬಿಡಿಯಲ್ಲಿ ಯಾರೋ ಇನ್ನೊಬ್ರು ಕೂರ್ಬೇಕು ಅಂತೀರಿ, ಸಿಂಗರ್ ಆಗದಿರೋನೆಲ್ಲ ಸಿಂಗಿಂಗ್ ಮಾಡಿಸಿದಿರಿ. ಇದನ್ನ ಹೆಂಗೆ ಅದೇ ಅಲ್ಲ, ಏನೇನು ಆಗಬಾರ್ದು ಅಂತಿದ್ಯೋ. ಇವಾಗ 2 ವೇ ರೋಡಲ್ಲಿ ಇದ್ದಾಗ ನಾವು ಡಿವೈಡರ್ ಮೇಲೆ ಹೋಗ್ಬೇಕು ಅಂತ. ಹಾಂ, ಒನ್ ವೇಲಿ ಕೆಲವರು ಒನ್ ವೇಲ್ ರಾಂಗ್ ರೂಟಲ್ಲಿ ಹೋಗ್ತಾರೆ, ಕೆಲವರು 2 ವೇಲ್ ಕರೆಕ್ಟ್. ನೀವು ಒನ್ ವೇಲ್ ಹೋಗೋದೇ ಜಾಸ್ತಿ ಅಲ್ವಾ ಅಂತ? ಹೌದು. ಸೊ ಹಾಗಾಗಿ ಅಂದರೆ ನಾರ್ಮಲ್ ಆಗಿರೋದಕ್ಕಿಂತ ಒಂಚೂರು ವಿಶೇಷತೆ ಏನಾದರೂ ಕೊಟ್ಟರೆ ಜನ ನೋಡ್ತಾರಾ ಅನ್ನೋ ಒಂದು ನಿರೀಕ್ಷೆಯಲ್ಲಿ ಮಾಡಿದ್ದು. ಜನ ನೋಡೋಕ್ಕೆ ಶುರು ಮಾಡಿದ್ರು, ಅವರಿಗೆ ಥ್ಯಾಂಕ್ ಯು ಆ್ಯಕ್ಚುಲಿ. ಓಕೆ, ಹಾಗಾಗಿ ನಡೀತಾ ಇದೆ. ಗುರು ಎಷ್ಟು ಧೈರ್ಯ ಗುರು ನಿಮಗೆ, ಒಂದು ದೊಡ್ಡ ಸಂಸ್ಥೆನ ಅದು ಜಿ ಕನ್ನಡ ಕಲರ್ಸು ರೇಡಿಯೋಲ್ಲಿ ಕೂಡ ಕೆಲಸ ಮಾಡಿದ್ರಿ. ಎಲ್ಲ ದೊಡ್ಡ ದೊಡ್ಡ ಸಂಸ್ಥೆ ಲಕ್ಷಾಂತರ ರೂಪಾಯಿ ಸಂಬಳ ಬಿಟ್ಬಿಟ್ಟು ಇಲ್ಲ ನಾನು ಯೂಟ್ಯೂಬಲ್ಲೇ ಸರ್ವೇ ಆಗ್ತೀನಿ ನಾನು ಕಾನ್ಫಿಡೆಂಟ್ ಹೆಂಗೆ ಬರೋಕ್ಕೆ ಸ್ಟಾರ್ಟ್ ಆಯಿತು ನಿಮಗೆ ಅಂತ? ಅದೇ ಒಂದು ಸ್ವಲ್ಪ ನಮಗೆ ಎಲ್ಲರಿಗೂ ಒಂದು ಓವರ್ ಕಾನ್ಫಿಡೆನ್ಸ್ ಇರುತ್ತಲ್ವಾ. ನಾನು ಅಂದ್ಕೊಂಡಿರೋದೇ ಕರೆಕ್ಟು, ನನಗಿಂತ ಯಾರು ಬುದ್ಧಿವಂತರಿಲ್ಲ ಅಂತ ಎಲ್ಲರಿಗೂ ಇರುತ್ತಲ್ವಾ. ಹಾಗೆ ನನಗೂ ಇತ್ತು. ಬಿಟ್ಟಾಗ ಒಂಚೂರು ಅಲ್ಲಾಡಿದ್ದು ಹೌದು ಶೇಕ್ ಆಗಿಬಿಟ್ಟಿದ್ದೆ. ಆಮೇಲೆ ಏನೋ ಒಂದು ಟ್ರೈ ಮಾಡೋಣ ಅಂತ. ಆ್ಯಂಡ್ ಇನ್ನೊಂದು, ಯಾವುದೇ ಸಂಸ್ಥೆಲೂ ಜಗಳ ಆಡ್ಕೊಂಡು ಬಂದಿಲ್ಲ ಹೊರಗಡೆ. ಓಕೆ, ಒಂದು ಟ್ರೈ ಮಾಡೋಣ, ಇನ್ ಕೇಸ್ ವರ್ಕ್ ಆಗಿಲ್ಲ ಅಂದರೆ ಹೋಗೋಣ ವಾಪಸ್. ಎಲ್ಲರಿಗೂ ಪ್ಲೈನ್ ಕೇಸ್ ಕೊಟ್ಟೆ ಬಂದಿರೋದು. ಅಫ್ಕೋರ್ಸ್ ಹೌದು, ಈಗಲೂ ಕೊಡ್ತಾ ಇರ್ತೀವಿ, ಸಿಗ್ತಿರ್ತೀವಿ, ಹಗ್ ಮಾಡ್ತೀವಿ, ಅದು ಬೇರೆ ವಿಷಯ. ಬಟ್ ಏನಾದ್ರು ವರ್ಕ್ ಆಗಿಲ್ಲ ಅಂದರೆ ವಾಪಸ್ ಹೋಗೋಣ ಅನ್ನೋ ಥರನೇ ಇದ್ದಿದ್ದು. ಓಕೆ, ಬಟ್ ಲಕ್ಕಿಲಿ ವರ್ಕ್ ಆಯಿತು, ಜನ ಕೈ ಹಿಡಿದ್ರು. ಥ್ಯಾಂಕ್ಸ್ ಟು ನಮ್ಮ ಜನ, ನಮ್ಮ ವೀಕ್ಷಕರು. ಈಗ ಎಲ್ಲರ ಕೈಲೂ ಮೊಬೈಲ್ ಇರೋದ್ರಿಂದ ಯೂಟ್ಯೂಬ್ ಚಾನಲ್ ಈಸಿಯಾಗಿ ಸ್ಟಾರ್ಟ್ ಮಾಡ್ತಾರೆ. ಹೌದು. ಸೊ ಈಗ ನಾನು ಅದನ್ನೇ ಹೇಳ್ತಿದ್ದೀನಿ, ಉದ್ಯೋಗ ಕೊಡೋಕ್ಕಾಗಬೇಡಿ. ಕೆಲವರು ಹೇಳ್ತಾರೆ ನಾನು ಇಷ್ಟು ಲಕ್ಷ ಸಂಪಾದನೆ ಮಾಡಿದ್ದು ಯೂಟ್ಯೂಬಲ್ಲಿ, ಅಷ್ಟು ಲಕ್ಷ ಸಂಪಾದನೆ ಮಾಡಿದೆ ಅಂತ ಡಿಸೈಡ್ ಆಗ್ಬಿಡ್ತಾರೆ, ನಾವು ಯೂಟ್ಯೂಬ್ ಮಾಡ್ಬಿಡ್ಬೋದು ಅಂತ. ದಟ್ ಕನ್ಸಿಸ್ಟೆನ್ಸಿ ಎಷ್ಟು ಇಂಪಾರ್ಟೆಂಟ್ ಇದಕ್ಕೆ ಯೂಟ್ಯೂಬ್ ಚಾನಲ್ ಮಾಡೋರಿಗೆ? ಅಲ್ಲ, ನಾಟ್ ಓನ್ಲಿ ಫಾರ್ ಯೂಟ್ಯೂಬ್, ನೀವು ಏನೇ ಮಾಡಿದ್ರೂ ಕನ್ಸಿಸ್ಟೆನ್ಸಿ ಇಂಪಾರ್ಟೆಂಟು. ಓಕೆ, ರೈಟ್ ಫ್ರಮ್ ಏನಂದರೆ ನೀವು ಏನೇ ಕೆಲಸ, ಇವಾಗ ನೀವು ಯಾವುದೋ ಒಂದು ಪ್ರಾಜೆಕ್ಟು ನಿಮ್ಮ ಆಫೀಸಲ್ಲಿ ತೊಗೊಂಡು ಸಕ್ಸಸ್ ಆಗಿಬಿಟ್ರೆ ಅದೊಂದರಿಂದ ನಿಮ್ಗೆ ಪ್ರೈಸಲ್ಲಿ ಸಿಗಲ್ಲ. ಕರೆಕ್ಟ್. ಇಡೀ ವರ್ಷದಲ್ಲಿ ಅಟ್ಲೀಸ್ಟ್ ಒಂದು 5-6 ಸಕ್ಸಸ್ ಕೊಟ್ಟಿರಬೇಕು. ಯಾರು ಕೊಟ್ಟಿಲ್ಲದೆ ಇರೋದು ಏನೋ ಒಂದು ಮಾಡಿರಬೇಕು, ಅಥವಾ ಕೊಟ್ಟಿರೋ ಟೈಮ್ಗಿಂತ ಸಿಕ್ಕಾಪಟ್ಟೆ ಫಾಸ್ಟಾಗಿ ಕೆಲಸ ಮಾಡಿರಬೇಕು. ಅದನ್ನು ಒಂದ್ಸಲಿ ಪ್ರೂವ್ ಮಾಡಿದ್ರೆ ಸಾಕಾಗಲ್ಲ ಅಲ್ವಾ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು TV ಆ್ಯಡ್ನೇ ತೊಗೊಂಡ್ರೆ ನಾವು ಒಂದ್ಸಲಿ ಯಾವುದೋ ಒಂದು ಟೂತ್ಪೇಸ್ಟ್ ಆ್ಯಡ್ ನೋಡ್ಬಿಟ್ಟಿದ್ರೆ ನಾವು ತೊಗೊತಾನೆ ಇರಲ್ಲ, ಅದು ಮರ್ತು ಬಿಡ್ತಾ ಇದ್ವಿ. ಕರೆಕ್ಟ್. ಪ್ರತಿ ತಿಂಗಳು ಅದೇ ಇಂಥ ದೊಡ್ಡ ಕಂಪ್ನಿ ಆಗಿದ್ರು ಪ್ರತಿ ತಿಂಗಳು ಯಾಕೆ ಆ್ಯಡ್ಸ್ ಕೊಡ್ತಾನೆ ಇರ್ತಾರೆ ಅವರು. ಅದು ಕನ್ಸಿಸ್ಟೆನ್ಸಿ. ಆ್ಯಂಡ್ ನೋಡ್ತಾನೆ ಇರಬೇಕು ಜನ, ರಿಜಿಸ್ಟರ್ ಆಗ್ತಾನೆ ಇರಬೇಕು ಅನ್ನೋ ಥರದ್ದು. ಹಾಗಾಗಿ ವರ್ಕ್ ಆಗಿದ್ದು. ಓಕೆ, ನಿಮಗೂ ಕನ್ನಡ ಇಂಡಸ್ಟ್ರಿ ಯಾಕೆ ಡಿವೋರ್ಸ್ ಆಗಿದೆ ಅಂತಲ್ಲ? ಒಂದು ಲೆವೆಲ್ಗೆ. ಹೌದು. ಅಂದರೆ ಪಾಪ ತುಂಬ ಜನ ಸಿನಿಮಾ ಪ್ರಮೋಷನ್ಗೆ ಕಾಲ್ ಮಾಡ್ತಾರೆ. ಕೆಲವೊಂದು ಟೈಮ್ ನನಗೆ ಟೈಮ್ ಇರಲ್ಲ, ಕೆಲವೊಂದು ಟೈಮು ಅವ್ರು ಮಾತಾಡೋ ರೀತಿ ವರ್ಕ್ ಆಗಲ್ಲ. ಆಮೇಲೆ ಅಷ್ಟು ಒಳ್ಳೆಯವರಲ್ಲ ಕೀರ್ತಿ ನೀವು? ಇಲ್ಲ, ನಾನು ಒಳ್ಳೆಯವನಲ್ಲ, ಐನೋ ಅಷ್ಟು ಒಳ್ಳೆಯವನಲ್ಲ. ಸೊ ಹಾಗಾಗಿ ಅಂದರೆ ನಿಮ್ಗೆ ಅಪ್ರೋಚ್ ಮಾಡಬೇಕಾದ್ರೇ
ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಸಿನಿಮಾಗೆ ರೀಸೆಂಟಾಗಿ ಒಬ್ರು ಕಾಲ್ ಮಾಡಿದ್ರು. ಕಾಲ್ ಮಾಡಿದ ತಕ್ಷಣ ಏನು ಅನ್ಬೇಕು, ಹಾಯ್ ನನ್ನ ಹೆಸರು XYZ, ನಾನು ಇಲ್ಲಿನ ಕಾಲ್ ಮಾಡ್ತಾ ಇದ್ದೀನಿ ಹಾಗೆ ಹಿಂಗೆ ಅಂತ ಹೇಳ್ಬೇಕು. ಅವ್ರು ಹಂಗೆ ಹೇಳಿಲ್ಲ. ಹಲೋ ಅಂದೆ, ನಮ್ಮಣ್ಣ ನಿಮ್ಮ ಚಾನಲ್ಗೆ ಬರೋಕ್ಕೆ ಒಪ್ಕೊಂಡಿದ್ದಾರೆ. ನಾನು ಹೌದಾ, ನಮ್ಮಣ್ಣ ಇನ್ನೂ ಒಪ್ಕೊಂಡಿಲ್ಲ ಅಂದೆ. ನಾನು ಯಾರು ಕೀರ್ತಿ ಅವರಲ್ವ ಮಾತಾಡೋದು? ಹೌದು ಕೀರ್ತಿನೇ ಮಾತಾಡ್ತಾರೆ. ನೀವು ಯಾರು? ಆಗ ನಾನು XYZ ಅಂತ ಇಲ್ಲಿಂದಲ್ಲಿ ಫಸ್ಟ್ ಮಾತಾಡೋದು ಕಲ್ತ್ಕೊಳ್ರು. ನಿಮ್ಮ ಹೆಸರೇನು ಅಂತ ಹೇಳಬೇಕು, ಎಲ್ಲಿಂದ ಕಾಲ್ ಮಾಡ್ತಿದ್ಯಾ ಅಂತ ಹೇಳಬೇಕು. ಕರೆಕ್ಟ್. ಆಮೇಲೆ ನೀನು ಹೇಳಬೇಕು, ನಾನು ನಿಮ್ಮ ಅಣ್ಣನ ಕೇಳಿದ್ನ ಬಂದು ನಮ್ಮ ಚಾನಲ್ಗೆ ಬಾ ಅಂತ. ಇಲ್ಲ ಅಲ್ವಾ? ಓಕೆ. ಸೊ ಹಾಗಾಗಿ ಇವರೇ ಡಿಸೈಡ್ ಮಾಡ್ಕೊಂಬಿಟ್ಟಿರ್ತಾರೆ. ಆಮೇಲೆ ನಾನು ನಿಮ್ಮ ಅಣ್ಣಂಗೆ ಅಂದ್ರೆ ಅವ್ರು ಬರ್ತಾರೆ ಅಂದ್ರೆ ಅವ್ರು ಒಪ್ಕೋತಾರೆ ಅನ್ನೋ ಅವ್ರ ಅಣ್ಣ ಯಾರೋ ಹೇಳಿದಾರಂತೆ ನಮ್ಮ ಚಾನಲ್. ಇವನು ಹೇಳಿದ ಅವ್ರ ಅಣ್ಣನ ಹತ್ರ ಮಾತಾಡಿದಾನೋ ಇಲ್ವೋ ಗೊತ್ತಿಲ್ಲ. ಒಪ್ಕೊಂಡಿಲ್ಲ. ಆಮೇಲೆ ನಾನು ನಮ್ಮಣ್ಣ ಒಪ್ಕೊಂಡಿಲ್ಲ ಅಂದೆ ನಾನು. ಈ ಥರ ಅನ್ವಾಂಟೆಡ್ ಕಾಲ್ಸ್ಗಳು ಬಂದಾಗ ಹೆಂಗೆ ರಿಯಾಕ್ಟ್ ಆಗುತ್ತೆ ಮನಸ್ಸಲ್ಲಿ ಅಂತ. ಅಲ್ಲ, ಇನ್ನು ಕೆಲವರೆಲ್ಲ ಏನೇನು ಅಂದರೆ ಕೆಲವೊಂದು ಇಂಟರ್ವ್ಯೂಗಳಾದಾಗ ಎಷ್ಟೊಂದು ಜನ ನನಗೆ, ಈಗ ಫಾರ್ ಎಕ್ಸಾಂಪಲ್ ಯೋಗರಾಜ್ ಭಟ್ ಅವರ ಇಂಟರ್ವ್ಯೂ ಆದಾಗ ನಾನೊಂದು ಪ್ರಶ್ನೆ ಕೇಳ್ತೀನಿ ಅವ್ರಿಗೆ, ಕಾಲಿಲ್ಲದವನು ಕುಂಟ ಆದರೆ ಏನಿಲ್ಲದವನು ತುಂಟ ಅಂತ. ಅದಕ್ಕೆ ಯಾರೋ ಒಬ್ಬರು ಮೆಸೇಜು, ನಮಗೆ ವಿಶ್ವ ವಿಕಲಚೇತನರಿಗೆ ನೋವುಂಟು ಮಾಡಿದೆ, ನೀವು ಕ್ಷಮೆ ಕೇಳಬೇಕು. ಬಾ, ಪದಗಳು ತುಂಬ ಇಂಪ್ಯಾಕ್ಟ್ ಬೀಳುತ್ತಲ್ಲ. ಈ ಥರ ಮೆಸೇಜ್ ಥಾಟಲ್ಲಿ ನಾವಿರಲ್ಲ. ಕರೆಕ್ಟ್. ಆ ಥರ ಮೆಸೇಜ್ಗಳು ಬರುತ್ತೆ. ಅದಾದಮೇಲೆ ಇನ್ಯಾರೋ ಒಬ್ಬರು ಅವ್ರು ನಾವೇನೋ ಮಾತಾಡಿರ್ತೀವಿ, ಅವ್ರು ತಪ್ಪಾಗಿ ಅರ್ಥ ಮಾಡ್ಕೊಂಬಿಟ್ಟಿರ್ತಾರೆ. ಆ್ಯಂಡ್ ಅವ್ರ ಬಾಸ್ಗೆ ಏನೋ ಮಾತಾಡಿದ್ವಿ ಅಂತಾರೆ. ಹೀಗೆಲ್ಲ ಏನೇನೇನೇನೋ ಅಂದರೆ ಎಷ್ಟು ಸೆನ್ಸಿಟಿವ್ ಆಗಿಬಿಟ್ಟಿದ್ದಾರೆ ಜನ. ಅಂದರೆ ಜಾತಿ, ಧರ್ಮ ಇದ್ರ ಬಗ್ಗೆನೇ ಮಾತಾಡ್ಕೊಂಡೇ ಸಾಯ್ತಿರ್ತಾರೆ ಯಾವಾಗಲೂ. ಕೆಲಸ ಮಾಡೋಣ, ಈಗ ನಾನು ನೀವು ಫ್ರೆಂಡ್ಸ್ ಎಷ್ಟು ವರ್ಷದಿಂದ, ನೀವು ಯಾವ ಜಾತಿಯಿಂದ ನಾನು ಕೇಳೇ ಇಲ್ಲ. ಹೌದು. ನಾವಿಬ್ಬರು ವರ್ಕ್ ಆಗಿರೋದು ನಮ್ಮ ಏನೋ ಮೈಂಡ್ ಸೆಟ್ಟಿಂದ ಅಷ್ಟೇ ವಿಷಯ. ಉಳೋದ ಸುಡೋದ ನಿಮ್ಮ ಕಡೆ ಅಷ್ಟೇ, ಬಿಟ್ಟರೆ ಬೇರೆ ಏನಿಲ್ಲ ಗುರು ಪ್ರಪಂಚದಲ್ಲಿ ಅಂತ. ಕರೆಕ್ಟ್ ಕರೆಕ್ಟ್. ಆಯ್ತು, ನೀನು ಯಾವ ಜಾತಿ ಯಾವ ಧರ್ಮ ಆದ್ರೂ ಚೆನ್ನಾಗಿದ್ದು ಬಿಡಿ, ನೀನು ನನ್ನ ಡಿಸ್ಟರ್ಬ್ ಮಾಡಬೇಡ, ನಾನು ನಿನ್ನ ಡಿಸ್ಟರ್ಬ್ ಮಾಡಲ್ಲ. ಕರೆಕ್ಟ್. ಒಂದು ಮಾತಾಡೋದು ತಪ್ಪು, ಒಂದು ಮಾತಾಡಿದ್ರೆ ಕಮ್ಮಿ ಆಗಿದೆ ಇವತ್ತು. ಹೌದು. ಸೋಷಿಯಲ್ ಮೀಡಿಯಾ ನಾನು ನಿನ್ನೆ ಅದನ್ನು ಒಬ್ರಿಗೆ ಹೇಳ್ತದೆ, ಯಾರೋ ಒಬ್ಬರು ಪ್ರಶಾಂತ್ ಅಂತ ಬಂದಿದ್ರು ನಮ್ಮ ಯೂಟ್ಯೂಬರ್. ಅವ್ರಿಗೂ ಇದೇ ಥರ ಕಮೆಂಟ್ಸ್ ಹಾಕಿ ನೋವು ಮಾಡಿ ಅವ್ರು ಅದನ್ನ ಏನಾಗಿದೆ ಪಾಸಿಟಿವ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಅವರು. ಬಟ್ ನಾನು ಕೆಲವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ, ಈಗ ಇದನ್ನು ಏನಾದರೂ ಅಪ್ಪಿತಪ್ಪು ಏನಾದರೂ ಕಮೆಂಟಿಗೆ 10 ರೂಪಾಯಿನೋ 15 ರೂಪಾಯಿ ಕೊಟ್ಟಿದ್ದರೆ, ನೀವು ಒಂದು ಕಮೆಂಟ್ ಹಾಕ್ಬೇಕಂದ್ರೆ 10 ರೂಪೀಸ್ ಅಥವಾ 15 ರೂಪೀಸ್ ಮಾಡಿದ್ರೆ ಮೋಸ್ಟ್ಲಿ ಇಷ್ಟೆಲ್ಲ ನಾನ್ಸೆನ್ಸ್ ಎಲ್ಲ ಕಮ್ಮಿ ಆಗುತ್ತೆ ಯೂಟ್ಯೂಬಲ್ಲಿ ಅಂತ. ಕಮೆಂಟಿಗೆ ದುಡ್ಡು ಹಾಕಿದ್ರೆ ಇಲ್ಲ. ಈ ಒಂದೇನು ಗೊತ್ತಾ, ಅಂದರೆ ನನ್ನ ಪ್ರಕಾರ ಎಲ್ಲರನ್ನೂ ಮೆಚ್ಚಕ್ಕಾಗಲ್ಲ ಗುರುವೆ. ಅದು 101. ಈಗ ಫಾರ್ ಎಕ್ಸಾಂಪಲ್ಲು ಕೀರ್ತಿನ ಕಂಡ್ರೆ 20 ಜನಕ್ಕೆ ಆಗತ್ತೆ, 80 ಜನಕ್ಕೆ ಆಗಲ್ಲ. ಬಟ್ ದಟ್ಸ್ ಓಕೆ. ನಾವು ಹೋಗಿ ಪ್ಲೀಸ್ ನನ್ನ ಇಷ್ಟಪಡಿ, ನನ್ನ ಒಪ್ಸಿನಾಗ ನಾವೇನು ಎಲೆಕ್ಷನ್ ನಿಂತಿದ್ದೀವಿ ಓಟ್ ಹಾಕಿ ಅನ್ನೋಕ್ಕೆ, ಅದೇ ತಪ್ಪು ನನ್ನ ಪ್ರಕಾರ. ಎಲೆಕ್ಷನ್ ನಿಂತವ್ರು ಓಟ್ ಹಾಕಿ ಅನ್ನೋದೇ ತಪ್ಪು ಅಂತ. ಸುಮ್ಮನೆ ಇಂಟರ್ವ್ಯೂನಲ್ಲಿ ಅಂದರೆ ತಂದಿಡೋದು ಅನ್ನೋ ಥರ ಇರುತ್ತಲ್ವ, ಅದು ಕೆಲವೊಂದು ನನಗೆ ವರ್ಕ್ ಆಗಲ್ಲ. ನಿಮಗೆ ದರ್ಶನ್ ಅವ್ರಿಗೆ 10ಕ್ಕೆ ಎಷ್ಟು ಕೊಡ್ತೀರಾ, ಸುದೀಪ್ ಅವ್ರಿಗೆ 10ಕ್ಕೆ ಎಷ್ಟು ಕೊಡ್ತೀರಾ, ಇವ್ರಿಗೆ ಎಷ್ಟು, ಶಿವಣ್ಣಂಗೆ 10ಕ್ಕೆ ಎಷ್ಟು ಕೊಡ್ತೀವಿ. ನೀನು ಯಾಕೆ ಗುರು ಕೊಡಬೇಕು? ಅವ್ರು ಯಾರೋ ದರ್ಶನ್ಗೆ 9 ಕೊಟ್ಟು, ಸುದೀಪ್ ಅವ್ರಿಗೆ 8 ಕೊಟ್ಟು, ಶಿವಣ್ಣಗೆ 7 ಕೊಟ್ಬಿಟ್ರೆ ಮುಗಿದೋಯ್ತು ಫ್ಯಾನ್ಸ್ ಇನ್ನು ಕೆಳಗಡೆ ಬೆಂಕಿ ಅಲ್ವಾ? ಸೊ ನನಗೆ ಅದು ವರ್ಕ್ ಆಗಲ್ಲ. ಅದ್ರ ಬದಲು ಈಗ ದರ್ಶನ್ ಅವ್ರ ಹತ್ರ ಏನು ಕದಿಯೋಕ್ಕೆ ಇಷ್ಟಪಡ್ತೀರಾ, ಆ ಥರದ್ದು ಏನೇನೋ ಕ್ವಶನ್ ಫಾರ್ಮ್ಯಾಟ್ಗಳೆಲ್ಲ ಏನೇನೋ ಇದೆ, ಅಂಥದ್ದೆಲ್ಲ ಓಕೆ, ಅದೆಲ್ಲ ಏನು ಮ್ಯಾಟ್ರ್ ಆಗಲ್ಲ. ಆಮೇಲೆ ಸಿನಿಮಾ ರಿವ್ಯೂ ಮಾಡಿ ಅಂತಾರೆ ಕೆಲವರು. ನಾನು ಯಾವುದೋ ಒಂದು ಸಿನಿಮಾ ನನಗೆ ರಿವ್ಯೂ ಅನ್ನೋ ವರ್ಡೇ ನನಗೆ ವರ್ಕ್ ಆಗಲ್ಲ ಅಂತ. ಅಂದರೆ ನೀವು ಒಪಿನಿಯನ್ ಅಂತ ಹೇಳ್ಬೋದು, ನಾನು ನೋಡಿದೆ ನನಗೆ ಹಿಂಗೆ ಅನ್ನಿಸ್ತು ಅಷ್ಟೇ. ಅದು ರಿವ್ಯೂ ಅಂತ ಹೇಳೋದಿದೆಯಲ್ಲ, ಅಂದರೆ ನಾನೊಂದು ಸಿನಿಮಾ ರಿವ್ಯೂ ಮಾಡಬೇಕು ಅಂದರೆ ನಾನೊಂದು 10 ಬ್ಲಾಕ್ ಬಸ್ಟರ್ ಹಿಟ್ ಕೊಟ್ಟಿರ್ಬೇಕು ಅಂತ ಅಲ್ವಾ? ಅವನು ಯಾರೋ ರಿವ್ಯೂ ಮಾಡ್ತಿರ್ತಾನೆ, ಮೊಬೈಲ್ ಇಲ್ಲಿ ಕೆಳಗಡೆ ಇಟ್ಕೊಂಡು ಇಲ್ಲಿ ಅಲ್ಲಾಡ್ತಿರುತ್ತೆ, ಈ ಸಿನಿಮಾದಲ್ಲಿ DOP ಸಿನಿಮಾಟೋಗ್ರಫಿ ಇನ್ನೂ ಚೆನ್ನಾಗಿರ್ಬೇಕಾಯ್ತು. ಅವ್ನು ಕ್ಯಾಮ್ರಾ ಹೆಂಗೆ ಇಟ್ಕೊಂಡಿರ್ತಾನೆ ಅಂದರೆ ಕಷ್ಟ ನೋಡೋಕ್ಕೆ. ಹಿಂಗೆಲ್ಲ ಇದೆ. ಅಲ್ಲ, ಕೀರ್ತಿ ಯಾವ್ದಾಗಲ್ಲ ಅಂತ ಹಂಗಂದ್ರೆ ಕೀರ್ತಿ ಚಾನಲ್ಗೆ ಬರಬೇಕು ಅಂತ ಅಂದ್ರೆ, ಅಥವಾ ಕೀರ್ತಿ ಚಾನಲ್ ಒಂದು ಇಂಟರ್ವ್ಯೂ ತೊಗೊಳ್ತಾರೆ, ಏನೇನು ಆಗಲ್ಲ ಕೀರ್ತಿಗೆ ಅಂತ? ಏನೇನು ಆಗಲ್ಲ ಅಲ್ಲ ಅವರು, ತುಂಬ ಆರಾಮ್ ಮೈಂಡ್ ಸೆಟ್ಟಲ್ಲಿ ಬನ್ನಿ, ಕೂತ್ಕೊಳ್ಳಿ, ಹರಟೆ ಹೊಡೆದ್ಬಿಟ್ಟು ಹೋಗೋಣ ಅಷ್ಟೇ. ತುಂಬ ಸೀರಿಯಸ್ ಏನು ಮಾತಾಡಬಾರ್ದು ಅಂತ. ಜೀವನನ ಲೈಟಾಗಿ ತೊಗೊಳ್ಳಿ, ತುಂಬ ಸೀರಿಯಸ್ ಆಗಿ ತೊಗೊಬೇಡಿ. ಅವ್ರವ್ರ ರೆಸ್ಪಾನ್ಸಿಬಿಲಿಟಿ ಅವ್ರು ಮಾಡಿ. ನಿನ್ನಿಂದ ಸಮಾಜಕ್ಕೆ ಏನೂ ಹಾನಿ ಆಗಬಾರ್ದು ಗುರು. ಉಪಯೋಗ ಆಗದೆ ಇದ್ರೂ ಚಿಂತೆ ಇಲ್ಲ, ಹಾನಿ ಆಗಬಾರ್ದು. ಇಷ್ಟೆಲ್ಲ ಇದ್ಮೇಲೆ ಸಡನ್ನಾಗಿ ಶಿವಣ್ಣಂಗೆ ಒಂದು ಗರಂ ಮಾಡಿಬಿಟ್ರಲ್ಲ, ಅದು ಯಾಕೆ ಅಂತ ಅಷ್ಟು ನಗಿಸ್ತದೆ ಇದೊಂದು ವಿಡಿಯೋ. ಆ ಒಂದು ಪರ್ಟಿಕ್ಯುಲರ್ ವಿಡಿಯೋ ತಾಚಿಕಾಗಿ ಯಾಕೆ ಇಲ್ಲಿ ಒಳಗಡೆ ಇಡ್ಸಿದ್ದೀರಾ ಅಂತ ಆ ಲೆವೆಲ್ಗೆ ಆಗಿದೆ. ಯಾಕದು ಅದಕ್ಕೂ ನೀವು ಶಿವಣ್ಣನ ಕೇಳಬೇಕು, ಶಿವಣ್ಣ ಕೊಟ್ಟಿತ್ತಾನೆ ಚೋಕು, ನಾನಲ್ಲ. ಅಲ್ಲ, ಆ ಟೈಮ್ ಫೀಲ್ ಹೆಂಗಿತ್ತು ಅಂತ. ಬಟ್ ನಿಮ್ಗೂ ಅದು ಎಕ್ಸ್ಪೆಕ್ಟೆಡ್ ಅಲ್ಲ. ಅದು ಐ ಥಿಂಕ್ ನಿಮ್ಗೂ ಎಕ್ಸ್ಪೆಕ್ಟೆಡ್, ಅದು ರೀಕ್ರಿಯೇಟೆಡ್ ಅಂತೂ ಅಲ್ಲ. ಹೌದು, ಅನ್ಎಕ್ಸ್ಪೆಕ್ಟೆಡ್ ಆಗಿ ನೀವೇನೋ ಒಂದು ಕಾಂಟ್ರವರ್ಸಿ ಮಾಡೋಣ ಅಂದಾಗ ಯಾಕೆ ದಾಚಿಗೆ ಹಾಕಿ ಯಾಕೆ ಒಳಗಡೆ ಬಿಟ್ರಿ ಅಂತ ಕೇಳೋದಾಗಿತ್ತು. ಹೌದು. ದಟ್ ಮೂಮೆಂಟ್ ಹೇಗಿತ್ತು? ಇಲ್ಲ, ನನಗೆ ಬಹಳ ಇಷ್ಟ ಆಗ್ಬಿಡ್ತಾರೆ ಶಿವಣ್ಣ. ಯಾಕಂದರೆ ಅವ್ರ ಹತ್ರ ನಾವು ಆನ್ ಸ್ಕ್ರೀನ್ ಮಾತಾಡೋದಕ್ಕಿಂತ ಆಫ್ ಸ್ಕ್ರೀನ್ ಸಿಕ್ಕಾಪಟ್ಟೆ ಮಾತಾಡ್ತಾರೆ ಅವರು. ಎಷ್ಟು ಚಂದ ಮಾತಾಡ್ತಾರೆ ಅಂದರೆ
ಗುರು ಇವ್ರು ಸೂಪರ್ ಸ್ಟಾರ್ ಗುರು ಲೆಜೆಂಡು ಇವ್ರು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಆರಾಮಾಗಿ ಹುಡುಗರ ಥರ ಆಗ್ಬಿಡ್ತಾರೆ ಅವ್ರು ಹಂಗೇನೆ ನಮ್ಮ ಜೊತೆಗೆ. ಒಂದು ಕಾಂಟ್ರವರ್ಸಿ ಮಾಡೋಣ, ಅದು ನನಗೆ ಕೆಲವೊಂದು ಪ್ರಶ್ನೆಗಳು ಯಾರಿಗಾರು ಕೇಳಿದ್ಮೇಲೆ ಅಯ್ಯೋ ಹೆಂಗೆ ಕೇಳ್ಬಿಟ್ಟಿದ್ದೀನಿ ಇದು ಅಂತ ಅನ್ಸ್ಬಿಡುತ್ತೆ ನನಗೆ ಇಂಟರ್ವ್ಯೂಲಿ ಎಡಿಟಲ್ಲೇ ಎಲ್ಲ ನೋಡ್ಬೇಕಾದ್ರೆ. ಬಟ್ ಅವ್ರು ಎಷ್ಟು ಆರಾಮಾಗಿ ತೊಗೊಂಡ್ಬಿಟ್ಟಿರ್ತಾರೆ ಅಂದರೆ ಅವಾಗ ಗೊತ್ತಾಗುತ್ತೆ ಅವ್ರಿಗೆ ನನ್ನ ಚಾನಲ್ ನೋಡಿರ್ತಾರೆ ಇವ್ನು ಯಾವುದು ಸೀರಿಯಸ್ ಇರಲ್ಲ ಅಂತ. ಓಕೆ ಓಕೆ ನನಗೆ ಯಾಕೆ ಚೋಕ್ ಕೊಡಬಾರ್ದು ಅಂತ ಕೊಟ್ಟರು ಅವರು. ಅದು ಚೆನ್ನಾಗಿ ವರ್ಕ್ ಆಯ್ತು ಅವರಿಗೆ, ಅವರು ಸೂಪರಾಗಿ ಮಜಾ ಮಾಡಿದ್ರು ಅದನ್ನ. ಬಟ್ ಆ ಟೈಮಲ್ಲಿ ಇವ್ನು ನೀಚೆಗೆ ಹಾಕಿ ಅಂತ ಅವ್ರು ಸೀರಿಯಸ್ ಆಗಿ ಅಂದ್ರಲ್ಲ, ಅವಾಗ ಒಂದು ಲೆವೆಲ್ಗೆ ಹೊಡೆಸ್ಕೊಡ್ತಿದ್ದು ಅಂತ. ಸೊ ಆಮೇಲೆ ಇಮ್ಮಿಡಿಯೇಟ್ ನನಗೆ ಒಂದು ಕ್ಷಣ ಯೋಚನೆ ಮಾಡೋಕ್ಕೂ ಬಿಟ್ಟಿಲ್ಲ ಅವರು, ಇಮ್ಮಿಡಿಯೇಟ್ ನಕ್ಬಿಟ್ರು ಜೋರಾಗಿ. ಸಾಕಮ್ಮ ಗೇಮಿಂಗು ಇದನ್ನೇ ಹಾಕಮ್ಮ ಡಿಲೀಟ್ ಮಾಡೋಣ ಅಂತ. ಓಕೆ ಇಂಟರ್ವ್ಯೂ ಎಲ್ಲ ಮುಗಿದಾದ್ಮೇಲೆ ಏನು ಗುರು ನೀನು ಹಿಂಗೆ ಕೇಳ್ತೀಯಾ, ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಂತ ಹೇಳಿದವರು. ದಟ್ ಮೂಮೆಂಟ್ ಫೀಲ್ಸ್ ಪ್ರೌಡ್ ಅಸ್ ಫಾರ್ ಅಸ್. ಯಾಕಂದ್ರೆ ನಾವು ಹಿಂಗೂ ಒಂದು ಇಂಟರ್ವ್ಯೂ ಮಾಡ್ಬೋದು ಅಂತ ತೋರಿಸಿದಾಗ ಅದು ಚೆನ್ನಾಗಿರುತ್ತೆ ಅದು ಕೇಳೋಕ್ಕೆ. ಅದು ತುಂಬ ಜನ ಹೇಳಿದ್ದಾರೆ. ಇನ್ಫ್ಯಾಕ್ಟ್ ಸೋಮೇಶ್ವರ್ ಸರ್ ಅಬ್ಬಾ ಸೂಪರ್ ಅವ್ರು ಬಂದು ಬಾಬಾ ಅವ್ರು ಹೇಳಿದ್ರು, ನಾನು ನಿಮ್ಮ ಚಾನಲ್ ನೋಡ್ತಿರ್ತೀನಿ, ನಿಮ್ಮದ್ರಲ್ಲಿ 80% ಹಾಸ್ಯ 20% ಮಾಹಿತಿ ಅಲ್ವಾ ಅಂದರು. ಇಲ್ಲ ಇಲ್ಲ ಸರ್ ತಪ್ಪು ತಿಳ್ಕೊಂಬಿಟ್ಟಿದ್ದೀರಾ ನೀವು, 20% ಮಾಹಿತಿನೂ ಇಲ್ಲ ನಮ್ಮದ್ರಲ್ಲಿ, ನೀವು ಬೇಕಾದರೆ ಕೊಡಿ ಅಷ್ಟೇ. ಯಾಕಂದರೆ ಅವರೆಲ್ಲ ತುಂಬ ಲೆಜೆಂಡ್ಗಳು, 1,000 ಲಕ್ಷ ಇಂಟರ್ವ್ಯೂ ಕೊಟ್ಟಿದ್ದಾರೆ, ಅವ್ರ ಬಗ್ಗೆ ಯಾರಿಗೆ ಗೊತ್ತಿಲ್ಲ. ಈಗ ಸೋಮೇಶ್ವರ್ ಅವ್ರ ಬಗ್ಗೆ ತಿಳ್ಕೊಬೇಕು ಅಂದರೆ 1000 ಇಂಟರ್ವ್ಯೂಗಳಿದೆ, ಎಲ್ಲ ಕಡೆ ಹೇಳ್ಬಿಟ್ಟಿದ್ದಾರೆ. ನಾನು ಹೊಸದೇನು ಕೇಳಲಿ, ಕರೆಕ್ಟ್ ಏನೂ ಇಲ್ಲ ಅದರಲ್ಲಿ. ಅವ್ರು ನಮ್ಮ ಚಾನಲ್ಗೆ ಬಂದಿದೆ ಒಂದು ಗೌರವ. ಓಕೆ ಸೊ ಅವಾಗ ಸರ್ ಒಂದು ಹರಟೆ ಹೊಡೆಯೋಣ ಸರ್, ತಲೆನೇ ತುಂಬ ನಾರ್ಮಲಾಗಿ ಹೋಗ್ಬಿಡೋಣ, ತಲೆ ಕೆಡ್ಸ್ಕೊಳ್ಳೋದು ಬೇಡ ಹಂಗೆ ಹಿಂಗೆ ಅಂತ ಆರಾಮಾಗಿ ಮಾತಾಡಿದ್ರೆ ನನ್ನ ನಿರೀಕ್ಷೆಗೂ ಮೀರಿ ಮಜಾ ಕೊಟ್ಟರು ಅವರು. ಅಂದರೆ ಅವರ ಅದರ್ ಫೇಸ್ ನಾವು ನೋಡಿದ್ವಿ, ಬೇರೆ ಇದನ್ನು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಅವರು. ಎಂಜಾಯ್ ಮಾಡಿ ಆಮೇಲೆ ನನಗೆ ವಿಷಯ ಗೊತ್ತಾಯಿತು, ಇದು ನಿಜನೋ ಸುಳ್ಳು, ನನಗೆ ಬೇರೆ ಕಡೆಯಿಂದ ಬಂದಿದ್ದ ಮಾಹಿತಿ. ಅವರು ಯಾರಿಗೋ ಹೇಳಿದ್ರಂತೆ, ನಾನು ಕೀರ್ತಿ ಚಾನಲಲ್ಲಿ ಇನ್ನೂ ಫನ್ ಎಕ್ಸ್ಪೆಕ್ಟ್ ಮಾಡಿದ್ದೆ ಅಂತ. ಅರೆ ಹೌದಾ, ಇದು ನನಗೆ ಹೇಳ್ಬಿಟ್ಟಿದ್ರೆ ಇನ್ನೂ ತಿಂದಾಕೊಂಡ್ಬಿಡ್ಬೋದಾಯ್ತಲ್ಲ ಇಲ್ಲಿ. ಸೊ ಅಂಥವರು ಇಂಥ ಮಾತೆಲ್ಲ ಹೇಳಿದಾಗ ಖುಷಿ ಆಗುತ್ತೆ. ಆಮೇಲೆ ಎಲ್ಲೋ ಹೊರಗಡೆ ಹೋದಾಗ ಬೇರೆಯವರು ಸಿಕ್ಕಿದಾಗ ಅವರು ವಿತ್ ಕ್ವೆಶನ್ ಸಮೇತ ಹೇಳ್ತಾರೆ. ಇವಾಗ ನೀವು ಬಂದಾಗ ಒಂದೆರಡು ಕ್ವೆಶನ್ಸ್ ಹೇಳಿದ್ರಿ ನನಗೆ, ಇವ್ರಿಗೆ ಹಂಗೆ ಕೇಳಿದ್ರಿ, ಅವ್ರಿಗೆ ಹಿಂಗೆ ಕೇಳಿದ್ರಿ ಅಂತ ವಿತ್ ಕ್ವೆಶನ್ ಸಮೇತ ಹೇಳಿದಾಗ, ಅಂದರೆ ಬೀಯಿಂಗ್ ಎ ಯೂಟ್ಯೂಬರು ನಾವು ಯಾರನ್ನ ಇಂಟರ್ವ್ಯೂ ಮಾಡಿದಾಗ ಆ ಇಂಟರ್ವ್ಯೂ ಮಾಡೋ ಆ್ಯಂಕರ್ ಫೇಮಸ್ ಆಗೋದು ತುಂಬ ಕಷ್ಟ. ಹೌದು. ಆವಾಗ ಯಾರೋ ಒಂದಿಬ್ಬರು ರೋಡಲ್ಲಿ ಹೋಗೋರು ಅವ್ರಿಗೆ ಇಂಥ ಕ್ವೆಶನ್ ಕೇಳಿದ್ರಿ, ಇವ್ರಿಗೆ ಇಂಥ ಕ್ವೆಶನ್ ಕೇಳಿದ್ರಿ. ಒಬ್ಬ ಅಂತೂ ಯಾರೋ ನನ್ನ ಡೇ 1 ಸಪ್ತಮಿ ಗೌಡ ಅವ್ರ ಇಂಟರ್ವ್ಯೂಯಿಂದ ಶುರು ಮಾಡಿದ್ದು ನಾನು, ಅಲ್ಲಿಂದ ಇಲ್ಲಿವರೆಗೂ ಯಾರ್ಯಾರು ಯಾವ್ಯಾವ ಕ್ವೆಶನ್ ಕೇಳಿದ್ದೀನಿ ಅಂತ ಹೇಳೋದು ಒಬ್ಬ ಯಾರೋ ರೋಡಲ್ಲಿ ಸಿಕ್ಕಿ. ಓಕೆ ಓ ಹೌದು ಹೀಗೆಲ್ಲ ಅಬ್ಸರ್ವ್ ಮಾಡ್ತೀರಾ ಜನ ಅಂತ ಖುಷಿ ಆಗೋಯ್ತು. ಸೊ ಈ ಥರದ್ದೆಲ್ಲ ಆಗುತ್ತೆ. ಓಕೆ ನೀವು ಇಬ್ಬರನ್ನ ಮದುವೆ ಆಗಿದ್ದೀರಲ್ಲ, ಯಾರನ್ನ ಮೇಂಟೈನ್ ಮಾಡೋದು ಕಷ್ಟ ನಿಮಗೆ? ನನ್ನ ಮೇಂಟೈನ್ ಮಾಡೋದು ಕಷ್ಟ. ಇಬ್ಬರಿಗೂ ನಿಮ್ಮನ್ನು ಮೇಂಟೈನ್ ಮಾಡೋದು ಕಷ್ಟ. ಅವರಿಬ್ಬರೂ ನಾನು ಮೇಂಟೈನೇ ಮಾಡ್ತಿಲ್ಲ, ಅದು ಆರಾಮಾಗಿ ಹಂಗೆ ಹೋಗಿ ಅವ್ರು ಆರಾಮಾಗಿದ್ದಾರೆ. ಗೊತ್ತಾಯ್ತು ಯಾರನ್ನ ಕೇಳಿದ್ದು? ಇಲ್ಲ ಒಂದು ಯೂಟ್ಯೂಬ್ನ, ಇನ್ನೊಂದು ನಿಮ್ಮ ವೈಫ್ನ. ಹೌದೌದು. ಇಬ್ಬರನ್ನೂ ಈಗ ಯೂಟ್ಯೂಬಲ್ಲಿ ನೀವೇ ಹೇಳಿದ್ರೆ, ನಾನು ಯಾರ್ಯಾರಿಗೂ ನನ್ನನ್ನು ಒಪ್ಕೊಳಕ್ಕೆ ರೆಡಿ ಇಲ್ಲ, ನಾನು ಒಪ್ಪಿದ್ರೆ ಚೆನ್ನಾಗಿ ಕನ್ವೀನಿಯಂಟ್ ಆದರೆ ನನ್ನ ಜೊತೆಗೆ ಇಂಟರ್ವ್ಯೂ ಮಾಡೋಕ್ಕೆ ನಾನು ಇಷ್ಟಪಡ್ತೀನಿ, ಅದಕ್ಕೆ ಕೇಳಿದ್ದು ನಾನು. ಹಂಗೆ ಇಲ್ಲ ಇಬ್ಬರಲ್ಲಿ ಯಾರು ಮೇಂಟೈನ್ ಮಾಡೋದು ಕಷ್ಟ ಅಂತ? ಅಫ್ಕೋರ್ಸ್ ಹೆಂಡ್ತಿನೇ, ಎಲ್ಲರಿಗೂ ಹೆಂಡ್ತಿನೇ ಕಷ್ಟ ಅನ್ನೋದಕ್ಕಿಂತ ನಮಗೆ ಒಂದು ಪ್ಯಾಷನ್ ಅಂತ ಬಂದು ಕೆಲಸದ ಒತ್ತಡಗಳು ಇದ್ದಾಗ ವಿ ಕೆನಾಟ್ ಗಿವ್ ದೆಮ್ ಅ ಕ್ವಾಲಿಟಿ ಟೈಮ್. ಅದು ನನಗೂ ಒಂದು ಬೇಜಾರಿದೆ. ಅಂದರೆ ಯಾವಾಗಲೂ ನಮಗೆ ಈ ಪ್ರೋಮೋಗಳೇನು ಹಾಕಬೇಕು, ನೆಕ್ಸ್ಟ್ ಯಾರನ್ನು ಇಂಟರ್ವ್ಯೂ ಮಾಡಬೇಕು, ಇಂಥದ್ರಲ್ಲೇ ಇದ್ದಾಗ ನಾವು ಮನೆಗೆ ಹೋದಾಗಲೂ ಯಾವ್ಯಾವುದೋ ಕಾಲ್ಸ್ ಬರ್ತಾ ಇರುತ್ತೆ, ಎಡಿಟ್ ಬಗ್ಗೆ ಮಾತಾಡ್ತಿರ್ತೀವಿ, ಅಥವಾ ನೆಕ್ಸ್ಟ್ ಶೂಟ್ಗೆ ಕ್ಯಾಮ್ರಾ ಪ್ರೊಡಕ್ಷನ್ ಬಗ್ಗೆ ಬಂದು ಏನೇನೇನೇನೇನೋ ಟೆನ್ಷನ್ಸ್ ಇರುತ್ತೆ. ಈ ಥರ ಟೈಮ್ಗಳಲ್ಲಿ ನಾವು ಅವರಿಗೆ ಕ್ವಾಲಿಟಿ ಟೈಮ್ 100% ಕೊಡೋಕ್ಕಾಗಲ್ಲ. ಓಕೆ ಕೊಡೋಕ್ಕೆ ಸಾಧ್ಯ ಆಗುತ್ತೆ ನಾವು ಪ್ರಿಯಾರಿಟಿ ಎಲ್ಲ ಕೊಟ್ಕೊಂಡು, ಆ ಪ್ರಿಯಾರಿಟಿ ನಾವು ಹೇಳೋಕ್ಕೆ ಚಂದ, ಕರೆಕ್ಟ್ ಮಾಡೋದು ತುಂಬ ಕಷ್ಟ. ಇಟ್ಸ್ ನಾಟ್ ಈಸಿ. ಆ್ಯಂಡ್ ನೀವು ಎಂಥದ್ದೇ ಇದ್ದಾಗ ಹೆಂಡತಿ ಅಂತ ಬಂದಾಗ ನಾವು ಟೇಕನ್ ಫಾರ್ ಗ್ರಾಂಟೆಡ್ ಮಾಡ್ಕೊಂಡ್ಬಿಡ್ತೀವಿ ನಮಗೆ ನಾವೇ. ಹಾಂ ಹೌದು, ಬಟ್ ಲವ್ ಮಾಡೋಕ್ಕೆ ಟೈಮೇ ಸಿಗ್ತಿಲ್ಲ ನಮಗೆ ಆದಮೇಲೆ. ಸೊ ಹಾಗಾಗಿ ಅಂದರೆ ನನಗೆ ನನ್ನ ಚಾನಲ್ಗೆ ಏನಾದ್ರು ಒಂದು ಸಕ್ಸಸ್ ಅಂತ ಯಾರಾದ್ರು ಅಂತಿದ್ರೆ, ಅಥವಾ ಏನೋ ಒಂದು ಚಾನಲ್ ಒಂದು ವರ್ಕ್ ಆಗಿದೆ ಅಂತಿದ್ರೆ, ಅದು ಏನೇ ಇದ್ರೂ ನಾನು 90% ಅವಳಿಗೆ ಕೊಟ್ಬಿಡ್ತೀನಿ ಕ್ರೆಡಿಟು. ಯಾಕಂದರೆ ಅವಳು ಸಿಕ್ಕಾಪಟ್ಟೆ ಸ್ಯಾಕ್ರಿಫೈಸ್ ಮಾಡಿರ್ತಾಳಲ್ವ, ಅಂದರೆ ನಾನು ಟೈಮ್ ಕೊಟ್ಟಿಲ್ಲ ಅದು ಇದು ಅಂತ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಾನು ಯಾರಿಗೆ ಇಂಟರ್ವ್ಯೂ ಮಾಡ್ಬೇಕಾದ್ರೋ ಅವಳಿಗೆ ಹೇಳಿದಾಗ, ಅಥವಾ ನಾನೇನೋ ಕ್ವಶನ್ನು ಯೋಚನೆ ಮಾಡಿದಾಗ ಅವಳಿಗೆ ಗೊತ್ತಾಗಿದ್ದು ಒಂದೆರಡು ಪಂಚ್ ಕ್ವಶನ್ಗಳು ಕೊಡ್ತಾಳೆ. ಅದು ಬೇರೆ ಲೆವೆಲ್ಗೆ ವರ್ಕ್ ಆಗಿಬಿಡುತ್ತೆ. ಅಂಥದ್ದು ಯಾವ್ದು ಒಂದೆರಡು ಹೇಳ್ಬೋದು ಮಾಡಿ? ನೆನಪಿಗೆ ನನಗೆ ಬರ್ತಿಲ್ಲ, ನನಗೆ ನೆನಪಿನ ಶಕ್ತಿ ಕಡಿಮೆ. ಈ ಇಂಟರ್ವ್ಯೂ ನೋಡಿದ್ಮೇಲೂ ಬೈತಾಳೆ ಅವಳು, ಇದು ಕೊಟ್ಟಿದ್ದೆ ಇದು ಹೇಳ್ಬೋದಾಗಿತ್ತು ಅಂತ. ನನಗೆ ನೆನಪು ಬರ್ತಿಲ್ಲ. ಹೆಂಡತಿ ಅಂದರೆ ಒಂಥರ ಹಿತಕರ ಹಿಂಸೆ. ಸೊ ನೀವು ನಿಮ್ಗೆ ಒಂದು ವಿಶೇಷ ತೃಪ್ತಿ ಸಿಗುತ್ತೆ ಅವ್ರ ಹತ್ರ ಬೈಸ್ಕೊಂಡಾಗ, ಅದು ಅನುಭವಿಸ್ಲೇಬೇಕು. ಒಂದು 3-4 ದಿನ ಅವ್ರು ಬೈಲಿಲ್ಲ ಅಂದರೆ ಇದೇನಿದು ನಾರ್ಮಲ್ ಆಗಿಲ್ಲ ಲೈಫು. ಸೊ ಹಂಗಾಗ್ಬಿಡುತ್ತೆ. ಯೂಟ್ಯೂಬಲ್ಲಿ ಒಂದು ಮಿತ್ತಿದೆ, ಯೂಶಲಿ ಕನ್ನಡ ಆಡಿಯನ್ಸ್ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ, ಯೂಟ್ಯೂಬ್ ನೀವು ಬೇಕಾದ್ರೆ
ನಿಮ್ಮ ಅನಾಲಿಟಿಕ್ಸ್ ಚೆಕ್ ಮಾಡಿದ್ರು ಕೂಡ ಯೂನಿಕ್ ವ್ಯೂವರ್ಸ್ ಜಾಸ್ತಿ. ಯೂನಿಕ್ ವ್ಯೂವರ್ಸ್ ರಿಟರ್ನ್ ಸಬ್ಸ್ಕ್ರೈಬರ್ಸ್ ಇರ್ತಾರೆ, ಲೈಕ್ ಯೂನಿಕ್ ವ್ಯೂವರ್ಸ್ ಬಂದಾಗ ನಿಮ್ಗೆ ಸಬ್ಸ್ಕ್ರೈಬರ್ಸ್ ಕಮ್ಮಿ ಆಗುತ್ತೆ. ಇದ್ರ ಬಗ್ಗೆ ಬೇಸರ ಇದೆಯಾ ನಿಮಗೆ ಅಂತ? ಅದು ಬೇಸರ ಅನ್ನೋದಕ್ಕಿಂತ ನಾನು ಚಾಲೆಂಜ್ ಆಗಿ ತೊಗೊಂಡ್ಬಿಟ್ಟಿದ್ದೀನಿ ಅದನ್ನ. ಅದು ಹೌದು, ಒಂದು ಲೆವೆಲ್ಗೆ ಒಂದು ಹಿಂಸೆ ಆಗುತ್ತೆ. ಅಲ್ಲ ಗುರು, 1,00,000 ವ್ಯೂ ಬಂದಿರುತ್ತೆ, ನನ್ನ ಸಬ್ಸ್ಕ್ರೈಬರ್ 28,000 ಜನ ನೋಡಿರ್ತಾರೆ, ನನ್ನ ಸಬ್ಸ್ಕ್ರೈಬರ್ ಅಲ್ಲದೆ ಇರೋರು 72,000 ಜನ ನೋಡಿರ್ತಾರೆ. ಇವ್ರು ಯಾಕೆ ಸಬ್ಸ್ಕ್ರೈಬ್ ಮಾಡಲ್ಲ ಅನ್ನೋದು ಒಂದು ಸಣ್ಣ ಬೇಜಾರಿರುತ್ತೆ. ಬಟ್ ಅವಾಗ ನಾವು ಅವ್ರಿಗೆ ಹೋಗಿ ಕೇಳೋಕ್ಕಾಗಲ್ಲ. ಆ್ಯಂಡ್ ಯಾರು ನೋಡಿದ್ದಾರೆ ಅಂತ ನೋಡೋಕ್ಕಾಗಲ್ಲ. ನೋಡ್ಬೋದು, ಸಿಕ್ಕಾಪಟ್ಟೆ ಕಷ್ಟಪಟ್ಟು ದುಡ್ಡು ಖರ್ಚು ಮಾಡಿದ್ರೆ ಯಾರ್ಯಾರು ನೋಡಿದ್ದಾರೆ ಅಂತಲೂ ನೋಡ್ಬೋದು, ದೊಡ್ಡ ವಿಷಯ ಅಲ್ಲ. ಓಕೆ. ಬಟ್ ದ ಥಿಂಗ್ ಈಸ್, ಪ್ರತಿ ಸಲಿನೂ ಯುನಿಕ್ ವ್ಯೂವರ್ಸ್ ಜಾಸ್ತಿ ಆಗ್ತಾ ಇದ್ದಾಗ, ಅಂದರೆ ನನಗೆ ಕೆಲವ್ರು ಹೇಳ್ತಾರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಿ, ನೀವು ಯಾಕೆ ಕೇಳಲ್ಲ ಅಂತ. ನನಗೆ ಅದೊಂಥರ ಹಿಂಸೆ, ಅದೊಂಥರ ಪ್ಲೀಸ್ ಕೀರ್ತಿನಿ ನೀವು ಇಷ್ಟಪಡಿ, ಪ್ಲೀಸ್ ನೀವು ಕೀರ್ತಿನಿ ಇಷ್ಟಪಡಿ ಅಂದಂಗೆ ಆಗ್ಬಿಡುತ್ತೆ ಅಂತ. ಅದು ನನಗೆ ನಾನು ಹಾಕ್ಕೊಂಬಿಟ್ಟಿದ್ದೀನಿ ಹಾಗೆ. ಅದು ಮೇ ಬಿ ಸರಿನೋ ತಪ್ಪೋ ಗೊತ್ತಿಲ್ಲ. ಬಟ್ ನನ್ನ ಇಲ್ಲಿವರೆಗೂ ಯಾವ ಇಂಟರ್ವ್ಯೂಗಳಲ್ಲೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಇದು ಯಾವುದೂ ಕೇಳಿಲ್ಲ ನಾನು. ಯಾರೋ ರೀಸೆಂಟಾಗಿ ತುಂಬ ಹತ್ರದವ್ರು ಬೈದು ಒಂದು ಗ್ರಾಫಿಕ್ ಹಾಕ್ತೀನಿ, ಲೈಕು ಶೇರು ಸಬ್ಸ್ಕ್ರೈಬ್ ಅಂತ ಬಿಟ್ಟರೆ ಅದನ್ನು ಹಾಕಕ್ಕೆ ಇಂಟ್ರೆಸ್ಟ್ ಇಲ್ಲ ನನಗೆ. ಬೈತಾರೆ ನಿನಗೆ ಗಾಂಚಲಿ ಹಾಗೆ ಹಿಂಗೆ ಅಂತ. ಬಟ್ ಏನೂ ಮಾಡೋಕ್ಕಾಗ್ತಿಲ್ಲ. ನನಗೆ ಅದೇನೋ ಕೇಳಬೇಕು ಅನಿಸಿಲ್ಲ. ನಿನಗೆ ನನ್ನ ಕಂಟೆಂಟ್ ಇಷ್ಟ ಆದರೆ ನೀನು ಬರ್ತೀಯ ಗುರು. ಎಸ್, ಕರೆಕ್ಟ್. ಅದನ್ನು ಫೋರ್ಸ್ ಮಾಡೋ ಅವಶ್ಯಕತೆ ಇಲ್ಲ. ದಟ್ ಡಸಂಟ್ ಮೀನ್ ಅದು ಅರೋಗೆನ್ಸ್ ಅಂತ ಅಲ್ಲ, ಬಟ್ ಒಂದು ಕಾನ್ಫಿಡೆನ್ಸು. ಮತ್ತು ಯಾರನ್ನ ಪ್ಲೀಸ್ ನೀನು ನಾನು ಇಷ್ಟಪಡಿ ಅಂತ ಕೇಳೋದು ತಪ್ಪು ಅಂತ ನಾನು. ಓಕೆ. ಅವ್ರಿಗೆ ಇಷ್ಟಪಡೋಂಗೆ ನಾವು ಮಾಡಬೇಕು, ನಾವು ನಡ್ಕೋಬೇಕು. ಅಗೇನ್ ಎಲೆಕ್ಷನ್ ಥರ ಅದು. ನೀನು ಸಿಕ್ಕಾಪಟ್ಟೆ ಚೆನ್ನಾಗಿ ಕೆಲಸ ಮಾಡಿದ್ರೆ ಗುರು, ನೀನು ನೆಕ್ಸ್ಟ್ ಪ್ರಚಾರ ಮಾಡೋ ಅವಶ್ಯಕತೆ ಇಲ್ಲ ಅಂತ. ನೀನು ಕೆಲಸ ಮಾಡಿಬಿಡು, ನೀನು ಟೈಮ್ ಕೊಟ್ಟಿದ್ದೀವಲ್ವ 5 ವರ್ಷ ಕೆಲಸ ಮಾಡಿಬಿಟ್ರೆ ನೀನು ಯಾಕೆ ಪ್ರಚಾರ ಮಾಡಬೇಕು? ಅದಕ್ಕೆ ನಾನು ಆಗಲೇ ಒಂದು ಮಿತ್ ಅಂತ ಹೇಳಿದೆ ಒಂದು ಯೂಟ್ಯೂಬಲ್ಲಿ. ಈ 4 ಲಕ್ಷ ವ್ಯೂಸ್ ಬಂದಿದ ತಕ್ಷಣ ಅಥವಾ 8 ಲಕ್ಷ 1 ಮಿಲಿಯನ್ ಕ್ರಾಸ್ ಆಗಿದ ತಕ್ಷಣ ಏನು ದುಡ್ಡು ಮಾಡ್ತಾನೆ ಗುರು ಕೀರ್ತಿ ಅಂತ. ಇನ್ಕಮ್ ಟ್ಯಾಕ್ಸ್ ಎಷ್ಟು ಕಟ್ತಾ ಇದ್ದೀರಾ ಕೀರ್ತಿ? ಇಲ್ಲ, ನಾನು ಮನೆಯಿಂದ ಈಗ ಫ್ಯಾನ್ಸ್ ಎಷ್ಟಾಗ್ಬಿಟ್ಟಿದ್ದಾರೆ ಅಂದರೆ, ಬಿಲ್ಡಪ್ ಹೇಳಬೇಕು ಅಂದರೆ, ಸುಮ್ಮನೆ ನಾನು ಹೆಂಡತಿಗೆ ಹೇಳ್ತಾ ಇರ್ತೀನಿ. 10,000 ಸಬ್ಸ್ಕ್ರೈಬರ್ ಆದಾಗ ನಾನು ಹೆಂಡತಿಗೆ ಫೋನ್ ಮಾಡಿ ಹೇಳಿದೆ, ಇದು ಬ್ಯಾರಿಕೇಡ್ ಎಲ್ಲ ತೆಗೆದ್ರ, ಕ್ರೌಡೆಲ್ಲ ಹೋದ್ರ, ಬರ್ಬೋದಾ ನನ್ನ ಮನೆಗೆ ಅಂತ. ಮುಚ್ಕೊಂಡು ಬಾ ಅಂದ್ಲು. ನೀವು ಎಷ್ಟೇ ಗಾಂಚಲ್ಲಿ ಇದ್ರು ಹೆಂಡತಿ ಅಂತ ಒಂದು ಕಂಟ್ರೋಲ್ ಬಟನ್ ಇರುತ್ತಲ್ಲ, ಅವಳು ರೆಡಿ ಮಾಡ್ತಾಳೆ ನಿಮಗೆ. ಸೊ ಆಮೇಲೆ ಅದೇ ತುಂಬ ಜನ ಜಾಸ್ತಿ ಆಗಿದೆ ಅನ್ಸುತ್ತೆ ನಿಮ್ಮ ಮನೆಗೆ. ನೀವು ಅದೇ ತುಂಬ ಜನ ಕೇಳಿದೆ, ಏನು ಬೇಜಾನ್ ದುಡಿತಿದ್ಯಲ್ವಾ ಯೂಟ್ಯೂಬಲ್ಲಿ? ನಮಗೆ ಗೊತ್ತು ಕಷ್ಟ. ನಾವು ಹಾಕೋ ಕ್ಯಾಮ್ರಾ ದುಡ್ಡು ಬರಲ್ಲ, ಎಡಿಟ್ ದುಡ್ಡು ಬರಲ್ಲ ವಾಪಸ್ಸು ಅನ್ನೋದು ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ. ಸೊ ನಿಮಗೆ ಗೊತ್ತಿಲ್ದಿರೋದೇನಿಲ್ಲ, ನೀವು ಆಲ್ರೆಡಿ ತುಂಬ ಸಬ್ಸ್ಕ್ರೈಬರ್ಸ್ ನಮಗಿಂತ ತುಂಬ ಒಂದು 10,000 ಕಿಲೋಮೀಟ್ರ್ ಮುಂದೆ ಇದ್ದೀರಾ ನೀವು. ಬಟ್ ಅಂದರೆ ಜನ ಅಂದ್ಕೊಂಡಿರೋದ್ರಲ್ಲಿ ತಪ್ಪು. ಏನೋ ಒಂದು ವ್ಯೂಸ್ಗೆ ₹1 ಬರುತ್ತೆ, ಹಾಗೆಲ್ಲ ಬರೋದು. ಅದನ್ನು 1000 ವ್ಯೂಸ್ಗೆ ₹200 ₹250 ಬರುತ್ತೆ, $3 ಬರುತ್ತೆ ಅಂತ ಹೇಳ್ತಾರೆ ಕೆಲವರು. ಅದು ಯೂಟ್ಯೂಬ್ ಆಲ್ಗರಿದಮ್ಸು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿರೋನು ಮೋಸ್ಟ್ಲಿ ಯೂಟ್ಯೂಬ್ ಕಂಡು ಹಿಡಿದಿರೋನು ಮಾತ್ರ ಅನಿಸುತ್ತೆ. ಓಕೆ. ಬೇರೆ ಯಾರಿಗೂ ಕರೆಕ್ಟಾಗಿ ಅರ್ಥ ಆಗಿಲ್ಲ. ಯಾಕಂದರೆ ಇವಾಗ ಸಖತ್ ಅರ್ಥ ಆಗಿದೆ ಅಂತ ಕೂತ್ಕೊಂಡಾಗ ನೆಕ್ಸ್ಟ್ ಟೈಮ್ ನಿಮ್ಮ ಯೂಟ್ಯೂಬ್ ಮನಿ ಬಂದಾಗ ನಿಮ್ಗೆ ಅರ್ಥ ಇದು ಹೆಂಗೆ ಮಾಡಿದ್ರು ಕ್ಯಾಲ್ಕುಲೇಷನ್ನು ಅಂತ. ಓಕೆ. ಅವ್ರನ್ನ ಹುಡ್ಕೊಂಡು ಮೀಟ್ ಮಾಡೋಕೆ ಹೋಗೋದು ಅಂದರೆ ನಮ್ಮ CMನ ಮೀಟ್ ಮಾಡೋಕೆ ಹೋಗೋದು ಅಂತ ಅಲ್ವಾ. ಸೊ ಹಾಗಾಗಿ ಅದು ಅರ್ಥ ಆಗಲ್ಲ. ಅಂದರೆ ಜನರಲಿ ಇರೋದು 1,000 ವ್ಯೂಸ್ಗೆ $2-3 ಸಿಗುತ್ತೆ. ಅದು ಆ ವ್ಯೂಸು 50% ಆಫ್ ಅಂದರೆ ವಾಚ್ ಅವರ್ಸ್ ಬಂದಿರಬೇಕು ಅಂತ. ಫಾರ್ ಎಕ್ಸಾಂಪಲ್ 10 ನಿಮಿಷದ ನೀವು ವೀಡಿಯೋ ಹಾಕಿದ್ರೆ ಮಿನಿಮಮ್ 5 ನಿಮಿಷ ನೋಡಿರ್ಬೇಕು, ಸ್ಕಿಪ್ ಮಾಡಿದೆ. ಹಂಗೆ ನೋಡಲ್ಲ ಜನ. ನಾನು ಅವಾಗ ಇದಕ್ಕೆ ಬರಿತಾ ಇದ್ದೆ, ಇಲ್ಲಿ ಇದ್ದಾಗ ಸ್ಕ್ರಿಪ್ಟಲ್ಲಿ. ಅಂದರೆ ಮೊಬೈಲ್ ಬಂದಮೇಲೆ TV ರೇಡಿಯೋ ಶಿಫ್ಟ್ ಆಗಿಬಿಟ್ಟಿದೆ. TV ನಮ್ಮನ್ನು ನೋಡ್ತಿರುತ್ತೆ, ನಾವು TV ನೋಡೋದಕ್ಕಿಂತ TV ನಮ್ಮನ್ನು ನೋಡ್ತಿರುತ್ತೆ. ನಾವು ಮಾತ್ರ ಮೊಬೈಲ್ ನೋಡ್ಕೊಂಡು ಕೂತಿರ್ತೀವಿ. TVಗೆ ಬೇಜಾರಾಗತ್ತೆ ಪಾಪ ಅಂತ ಅಲ್ವಾ. ಸೊ ಅಂದರೆ ಆ ವಾಚ್ ಅವರ್ಸ್ ಇವಾಗ ಮೊಬೈಲಲ್ಲೂ ಅಷ್ಟೇ ನಿಮ್ಗೆ ಎಷ್ಟು ಆಪ್ಷನ್ಸ್ ಇದೆ, ಎಷ್ಟು ಚಾನಲ್ ಇದೆ. ಈಗ ಎಂತೆಂಥವ್ರು ಏನೇನೋ ಎಲ್ಲರೂ ಡಿಫ್ರೆಂಟಾಗಿ ಏನೇನೋ ಕಂಟೆಂಟ್ ಮಾಡ್ತಾರೆ ನಮ್ಮ ಕನ್ನಡದಲ್ಲಿ. ಸೊ ನಂದು 2 ಸೆಕೆಂಡ್ ಬೇಜಾರಾದರೆ ನಿಮ್ಮ ಚಾನಲ್ ಬರ್ತದೆ, ನಿಮ್ದು 2 ಸೆಕೆಂಡ್ ಬೇಜಾರಾದ್ರೆ ಇನ್ನೊಂದು ಚಾನಲ್ಗೆ ಹೋಗ್ತಾರೆ ಅಷ್ಟೇ. ನೀವು ಹಿಡಿದು ಇಟ್ಕೋಬೇಕು ಅನ್ನೋದು ಒಂದು ಚಾಲೆಂಜು. ಆ್ಯಂಡ್ ಕೆಲವೊಂದು ಒತ್ತಡಗಳಿಗೆ ಬಲವಂತಕ್ಕೆಲ್ಲ ಕೆಲವೊಂದು ಕಾರ್ಯಕ್ರಮಗಳನ್ನು ಮಾಡಲೇಬೇಕಾದ ಅನಿವಾರ್ಯತೆ ಬಂದಾಗ ನೀವೇನು ಮಾಡಿದ್ರು ಹಿಡಿದಿಟ್ಕೊಳ್ಳೋಕ್ಕಾಗಲ್ಲ. ಕರೆಕ್ಟ್, ಹೌದು. ಜನಕ್ಕೆ ತಮ್ಮನೇಲಿ ಆಗ್ತಾಗ ಇವ್ರನ್ನ ಯಾಕೆ ಮಾಡಿದ್ರು ಇವ್ರನ್ನ ಅನ್ನೋರು ತುಂಬ ಜನ ಇರ್ತಾರೆ. ಓಕೆ. ಹಂಗೆಲ್ಲ ಆಗ್ಬಿಡುತ್ತೆ, ಏನು ಮಾಡೋಕ್ಕಾಗಲ್ಲ ಅವಾಗ. ಅಂದರೆ ಪ್ರೆಸೆಂಟ್ 1 ಡೇ TRP ಎಷ್ಟು ನಿಮ್ಮದು ಯೂಟ್ಯೂಬಲ್ಲಿ ಒಂದು ವೀಡಿಯೋ ಹಾಕಿದ್ರೆ? ಸದ್ಯಕ್ಕೆ ಅಂದರೆ ಇದು ಏನಾಗ್ಬಿಟ್ಟಿದೆ ಅಂದರೆ, ಸಿನಿಮಾ ಇಂಟರ್ವ್ಯೂಗಳು ಮಾಡಿದಾಗ ಒಂದು ಸ್ವಲ್ಪ ಕಡಿಮೆ ಓಡುತ್ತೆ. ಓಕೆ. ನಾರ್ಮಲ್ ಇಂಟರ್ವ್ಯೂಗಳು ಹೋಗ್ಬೇಕಲ್ಲ, ಅವ್ರದ್ದು ಚೆನ್ನಾಗಿ ಹೋಗ್ಬೇಕು. ಬಟ್ ಜನಕ್ಕೆ ಅದೇನೋ ಸಿನಿಮಾ ಇಂಟರ್ವ್ಯೂಗಳು ಅಂದರೆ ನೋಡ್ತಿಲ್ಲ ಜನ. ಓಕೆ. ನಿಮ್ಮ ಚಾನಲಲ್ಲಿ? ಯಾವ ಚಾನಲಲ್ಲೂ, ನನ್ನ ಚಾನಲಲ್ಲಿ ಮಾತ್ರ ಅಲ್ಲ. ಓಕೆ. ಬಟ್ ನನ್ನ ಚಾನಲಲ್ಲಿ ಒಂದು ಸ್ವಲ್ಪ ಜಾಸ್ತಿ ನೋಡ್ತಿದ್ದಾರೆ ಸಿನಿಮಾ ಇಂಟರ್ವ್ಯೂನು. ಜಾಸ್ತಿ ಅಂದರೆ ನಮ್ಮ ನಾರ್ಮಲ್ ಇಂಟರ್ವ್ಯೂಗಳಿಗೆ ಕಂಪೇರ್ ಮಾಡಿದ್ರೆ ಕಡಿಮೆನೇ.
ಬಟ್ ಬೇರೆ ಚಾನಲ್ಗಳಿಗೆ ಕಂಪೇರ್ ಮಾಡಿದ್ರೆ ಸಿನಿಮಾ ಇಂಟರ್ವ್ಯೂಗಳು ನಂದು ಒಂದು 20-30 ವ್ಯೂ ಜಾಸ್ತಿ ಬರ್ತಿದೆ ಅಂತ ಹೇಳ್ಕೊಬೋದು ನಾನು. ಅಂದರೆ ಒಂದು ಸ್ವಲ್ಪ ಅಂದರೆ ನೀವು ಕಂಪೇರ್ ಮಾಡಿಕೊಂಡು ಅದು ನಾನು ಹೇಳಿರೋದಲ್ಲ, ಸಿನಿಮಾ ಟೀಮ್ಗಳೇ ಇಂಟರ್ವ್ಯೂ ಎಲ್ಲ ಆದಮೇಲೆ ಸಿನಿಮಾ ಆದಮೇಲೆ ಫೋನ್ ಮಾಡ್ತಾರೆ ಅವರು, ನಾವು 32 ಇಂಟರ್ವ್ಯೂ ಕೊಟ್ಟಿದ್ವಿ, ನಿಮ್ಮದೇ ಇಷ್ಟು ಓಡಿರೋದು ಅಷ್ಟು ಓಡಿರೋದು ಅಂತ. ನಾವು ಅವ್ರು ಯಾರ್ಯಾರಿಗೆ ಇಂಟರ್ವ್ಯೂ ಕೊಟ್ಟಿದ್ದಾರೆ ಅಂತಲೂ ನಾನು ನೋಡೋಕ್ಕೆ ಹೋಗಿರಲ್ಲ, ಬಟ್ ಕೆಲವೊಂದು ಓಡಿದೆ ಅಂತ ನಾನು ಹೇಳ್ತಾರೆ, ನನಗೆ ಗೊತ್ತಿಲ್ಲ. ಬಟ್ ಅಂದರೆ ಬೇಸಿಕಲಿ ಜನಕ್ಕೇ ಒಂದು ಸ್ವಲ್ಪ ಸಿನಿಮಾ ಇಂಟರ್ವ್ಯೂಗಳು ಅಂದಿದ ತಕ್ಷಣ ಏನೋ ಒಂದು ಬೇಜಾರಿರುತ್ತೆ. ಅದೆಂಥ ಸೂಪರ್ ಸ್ಟಾರ್ ಇರಲಿ, ಅವ್ರ ಸಿನಿಮಾ ನೆಕ್ಸ್ಟ್ ವೀಕ್ ರಿಲೀಸ್ ಆಗ್ತಿದೆ ಅಂತ ಹೇಳಿದಾಗ ನೀವು ಇವತ್ತು ಹಾಕಿದ್ರೆ ಅವರು ಇಂಟರ್ವ್ಯೂ, ಸಾಮಾನ್ಯವಾಗಿ ಅವ್ರ ಸಿನಿಮಾ ಇಲ್ಲದೇ ಇದ್ದಾಗ ಒಂದು 5 ಲಕ್ಷ ಓಡಿದ್ರೆ ವ್ಯೂಸು, ಅವ್ರ ಸಿನಿಮಾ ಇನ್ನೊಂದು ವಾರ ಇದೆ ಅಂದಾಗ 50,000 ಓಡುತ್ತೆ. ಓಕೆ, ಯಾಕೋ ಅಷ್ಟು ಪ್ರಾಬ್ಲಮ್ ಆಗಿದೆ. ಅದರಲ್ಲೂ ನೀವು ಏನೇನೋ ಡಿಫ್ರೆಂಟಾಗಿ ಮಾಡ್ತೀರಾ, ಕಂಟೆಂಟ್ ಹಂಗೆ ಮಾಡ್ತೀರಾ ಹಿಂಗೆ ಮಾಡ್ತೀರಾ ಅಂತ ಹೇಳಿದ್ರೆ ಒಂದು 10,000 ವ್ಯೂಸ್ 15,000 ವ್ಯೂಸ್ ಜಾಸ್ತಿ ಆಗ್ಬೋದು. ಅಷ್ಟು ಬಿಟ್ಟರೆ ಏನೋ ಆ ಥರ ಪರಿಸ್ಥಿತಿ ಬಂದುಬಿಟ್ಟಿದೆ. ಓಕೆ. ಆ್ಯಂಡ್ ಸಿಕ್ಕಾಪಟ್ಟೆ ಮಾರ್ಕೆಟಲ್ಲಿ ಇಂಟರ್ವ್ಯೂಸು ಅದು ಇದೆಲ್ಲ ಜಾಸ್ತಿ ಆಗಿಬಿಟ್ಟಿರೋದ್ರಿಂದ ಅದು ಒಂದು, ಈಗ ನಂದು ಇವಾಗ ಒಂದು ಸಿನಿಮಾ ಬರ್ತಿದೆ ಅಂದ್ಕೊಳ್ಳಿ XYZ ಅಂತ, ನಾನು ನಿಮ್ಗೆ ಇಂಟರ್ವ್ಯೂ ಕೊಟ್ಟು ಇನ್ನೊಂದು ಅರ್ಧ ಗಂಟೆಗೆ ಇನ್ನೊಂದು ಇಂಟರ್ವ್ಯೂ, ಇನ್ನೊಂದು ಅರ್ಧ ಗಂಟೆಗೆ ಇನ್ನೊಂದು ಇಂಟರ್ವ್ಯೂ, ಒಂದೇ ದಿನದಲ್ಲಿ 50 ಇಂಟರ್ವ್ಯೂ ಕೊಡ್ತೀನಿ, ನಾಳೆ ಇನ್ನೊಂದು 50 ಚಾನಲ್ ಕೊಡ್ತೀನಿ. ಎಲ್ಲ ಚಾನಲ್ ನಮ್ಮದೇ ಓಡ್ಬೇಕಾದ್ರೆ ಹೆಂಗೆ ನೋಡ್ತಾರೆ ಜನ? ಡಿಸ್ಟ್ರಿಬ್ಯೂಟ್ ಆಗಿಬಿಡುತ್ತೆ. ಇವಾಗ ಸಿಂಪಲ್ ಕ್ರಿಕೆಟ್ನ ನೀವು ಒಂದೇ ಚಾನಲಲ್ಲಿ ಹಾಕ್ತಾ ಇದ್ರೆ ವರ್ಲ್ಡ್ ಕಪ್ ಫೈನಲ್ನ ಒಂದೇ ಚಾನಲಲ್ಲಿ ನೋಡ್ತಿರ್ತಾರೆ. ನೀವು 25 ಚಾನಲಲ್ಲಿ ಹಾಕಿದ್ರೆ ಆಬ್ವಿಯಸ್ಲಿ TRP ಅಲ್ಲಿ 100 ಜನ ನೋಡ್ತಿರೋರು 10 ಡಿವೈಡ್ ಆಗ್ತಾರೆ. ಕರೆಕ್ಟ್. ಇದನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ತೀರಿ ನೀವು ಯೂಶಲಿ? ಇದನ್ನು ಈ ಥರ ಕಾಂಟೆಂಟ್ನ ಕ್ರಿಯೇಟ್ ಮಾಡೋಕ್ಕೆ ಮುಂಚೆ ನೀವು ಈ ಥರ ಡಿಸ್ಕಸ್ ಮಾಡ್ತೀರಾ, ಹೆಂಗೆ ವ್ಯೂಸು ಹೆಂಗೆ ಮಾಡೋದು, ಕಾಂಟೆಂಟ್ ಹೇಗೆ ಕ್ರಿಯೇಟ್ ಮಾಡಬೇಕು, ನೀವು ನಿಮ್ಮ ಪತ್ನಿ ಇಬ್ಬರು ಸೇರ್ಕೊಂಡು ಹೇಗೆ ಡಿಸೈಡ್ ಮಾಡ್ತೀರಿ ಅಂತ? ಇಲ್ಲ, ಹೌ ಮಚ್ ಇಟ್ ಟೇಕ್ಸ್ ಟು ಕಾಂಟೆಂಟ್ ಕ್ರಿಯೇಟ್ ಅದು ಮಾಡೋದಕ್ಕೆ? ಅಂದರೆ ಅದು ಎಷ್ಟೊಂದು ಸಲ ಇಂಟರ್ವ್ಯೂ ಆದಮೇಲೆ ಇನ್ನೊಂದ್ಸಲ ಇದು ಕೇಳಬೇಕಾಗಿತ್ತು ಅಂತ ಅನಿಸಿದ್ದು ಇದೆ. ಅದಕ್ಕೆ ಟೈಮೇ ಇಲ್ಲ, ಹಾಗೇನಿಲ್ಲ. ಯಾರನ್ನೋ ಇಂಟರ್ವ್ಯೂ ಮಾಡಬೇಕಾದ್ರೆ ಕೆಲವೊಂದು ಅವ್ರ ಬಗ್ಗೆ ರಿಸರ್ಚ್ ಅನ್ನೋದಕ್ಕಿಂತ ಒಂದಷ್ಟು ಗೊತ್ತಿರುತ್ತೆ ಆಲ್ರೆಡಿ. ಈಗ ಫಾರ್ ಎಕ್ಸಾಂಪಲ್ ನೀವು ಯಾರನ್ನೋ ಒಬ್ಬರನ್ನ ಇವಾಗ ಶಿವಣ್ಣನ ಇಂಟರ್ವ್ಯೂ ಮಾಡ್ತೀರಾ ಅಂತ ನೀವು ಬಂದಾಗ ಶಿವಣ್ಣನ ಬಗ್ಗೆ ಗೊತ್ತಿಲ್ಲದವ್ರು ಯಾರಿದ್ದಾರೆ? ಈಗ ಸುದೀಪ್ ಅವ್ರನ್ನಾಗಲಿ, ದರ್ಶನ್ ಅವ್ರನ್ನಾಗಲಿ, ಯಾರನ್ನೋ ನಮ್ಮ ಸ್ಟಾರ್ಗಳನ್ನ ಇಂಟರ್ವ್ಯೂ ಮಾಡಬೇಕು ಅಂದರೆ ಅರ್ಧ ಗೊತ್ತಿರುತ್ತೆ ಅವ್ರದ್ದು. ಇವ್ರು ಇಷ್ಟು ಸಿನಿಮಾ ಮಾಡಿದ್ದಾರೆ, ಇಷ್ಟು ಒಳ್ಳೆ ಸಾಂಗ್ ಇದೆ, ಆಲ್ರೆಡಿ ಅವ್ರದ್ದು ಕೆಲವೊಂದು ಇಂಟರ್ವ್ಯೂಗಳು ವೈರಲ್ಲೂ ಆಗ್ಬಿಟ್ಟಿರುತ್ತೆ. ಅದು ಕೇಳಿದ ಪ್ರಶ್ನೆಗಳು ಕೇಳಬಾರ್ದು, ಬೇರೆ ಏನಾದರೂ ಕೇಳಬೇಕು ಅಂತ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಎಲ್ಲವೂ ಹಾಗೆ ಮಾಡೋಕ್ಕಾಗಲ್ಲ, ಕೆಲವೊಂದು ರಿಪೀಟ್ ಆಗೇ ಆಗುತ್ತೆ. ಬಟ್ ಅದನ್ನು ಬೇರೆ ಥರ ತಿನ್ನಿಸ್ಬೇಕು ಅಂತ. ಈಗ ರಾಮನು ಕಾಡಿಗೆ ಹೋದನು ಅಂತ ಬರೆಯೋದು ಆಯಿತು, ಮುಗಿದೋಯ್ತದು. ರಾಮನು ಫ್ಲೈಓವರ್ ಹತ್ತಿ ಇಳಿದು ಕಾಡಿಗೆ ರೀಚ್ ಆದನು ಅಂತ ಬರಿಬೇಕು. ಇವಾಗ ಎಂಡ್ ಆಫ್ ದ ಡೇ ಡೆಸ್ಟಿನೇಷನ್ ಕಾಡೆ. ಈಗ ನಮ್ಮ ರಾಮ ಪ್ರತ್ಯಕ್ಷ ಅಂದರೆ ಅವ್ನು ಫ್ಲೈಓವರ್ ಹತ್ತಿ ಇಳಿಲೇಬೇಕು ಅಂತ. ಸೊ ಕೇಳೋದನ್ನ ಒಂದು ಸ್ವಲ್ಪ ಬೇರೆ ಥರ ಹೇಳಿ ಅನ್ನೋದು ವಿಷಯ ಅಷ್ಟೇ. ಸೊ ಹಂಗಿರುತ್ತೆ. ಅದರಲ್ಲಿ ಏನು ಕೇಳೋಣ, ಏನು ಮಾಡೋಣ, ಸೊ ಆ ಥರ. ಇವಾಗ ಶಿವಣ್ಣನ ಇಂಟರ್ವ್ಯೂ ಮಾಡಿದಾಗ ಯಾವುದೋ ಒಂದು ಆಲ್ಫಾಬೆಟ್ಸಲ್ಲಿ A to Z ಆಲ್ಫಾಬೆಟ್ಸ್ ಇದೆ. ನನ್ನ ಪ್ರಕಾರ ನಿಮ್ಮ ಸಿನಿಮಾಗಳಲ್ಲಿ A to Z ಎಲ್ಲ ಲೆಟರಲ್ಲೂ ಒಂದೊಂದು ಸಿನಿಮಾ ಇದೆ ಅಂತ. ಹಾಗೆ ಮಾಡೋಣ ಶಿವಣ್ಣ ಅಂತ ಆಡೋದು. ಎಷ್ಟು ಖುಷಿ ಆಗ್ಬಿಟ್ರು ಅವರು ಅಂದರೆ, ಎಲ್ಲದರಲ್ಲೂ ಇದೆ ಅಲ್ವಮ್ಮ, ನನಗೂ ಗೊತ್ತಿರಲಿಲ್ಲ. ಕರೆಕ್ಟ್. ಅಲ್ಲಿಗೆ ಹೋದಾಗ ಹೊಳೆದಿದ್ದು ಅದು ಪ್ರಿಪೇರ್ ಆಗಿದ್ದಲ್ಲ. ಓಕೆ. ಬಟ್ ಅದು ಇನ್ಸ್ಟಾಗ್ರಾಮಲ್ಲಿ 1.5 2 ಮಿಲಿಯನ್ ಏನೋ ಓಡಿದೆ ಅದು. ಸೂಪರ್. ಕೆಲವೊಂದು ಈ F X Z ಅನ್ನೋ ಯಾವುದೋ ಒಂದು ಹೇಳಿ ಅದು ಸೈಲೆಂಟು ಅಂತ. ಈಗ F ಅಂದರೆ ಕರ್ನಾಟಕದ ಮನಕ F ಸೈಲೆಂಟು ಅಂದ್ಬಿಡೋದು. ಹಾಗೆ F-ಇಂದ ಲೆಟರ್ಸಿಂದ ಸಿನಿಮಾಗಳಿಲ್ಲ ಅಲ್ವಾ, ಹಾಗೆ ಆ ಥರದ್ದೇನೋ ಆಯ್ತದ ಅಷ್ಟೇ. ಬಟ್ ಆ ಥರದ್ದು ಅವಾಗ ನಿಮಗೆ ಅದನ್ನು ಶಿವಣ್ಣನ ಮಾತ್ರ ಕೇಳಕ್ಕೆ ಸಾಧ್ಯ ನಿಮಗೆ. ಈಗ ಬಂದು ಯಾರೋ 2-3 ಸಿನಿಮಾ ಮಾಡಿ ಆ ಒಂದು ಸಿನಿಮಾ ಸಿಕ್ಕಾಪಟ್ಟೆ ಸೂಪರ್ ಹಿಟ್ ಆಗಿದೆ ಅಂದಾಗ ಅವ್ರು ನಿಮ್ಮದು A to Z ಸಿನಿಮಾ ಹೆಸರು ಹೇಳಿ ಅಂತ ಅವ್ರಿಗೂ ಹೋಗಿ ಶಿವಣ್ಣಂದ ಹೇಳಿ ಅಂತ ಹೇಳಿದ್ರೆ ಹೇಳ್ತಾರೆ ಅವರು. ಅದೇ ಹಾಗೆ. ಕರೆಕ್ಟ್. ಸೊ ಆ ಥರ. ಎಸ್. ಬಾಸ್ ವಾಲಾ, ಬಿ ದ ಬಾಸ್.